ಆಯಿತು, ಹರಿಯಾಣದಾಗ ಒಂದು ಆಗಬೇಕು, ಛತ್ತೀಸ್ಗಢನಾಗ ಆಯಿತು. ಹೀಗೆ ಎಲ್ಲ ಸ್ಟೇಟ್ಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ರೆಸ್ಪಾನ್ಸ್ ಅಂತೂ ಇದೆ. ಆದರೆ ಮೋದಿ ಅಬ್ಬರದ ಪ್ರಚಾರ ಜಾಸ್ತಿ ಇದೆ. ಅವರು ದೇಶದಾಗ ಇರೋಕ್ಕೆ ಸಂವಿಧಾನದಲ್ಲಿ ಇರೋದೇ 543 ಸೀಟ್. ಆದರೆ ಅವರೆಲ್ಲ ನಾನೇ ಗೆಲ್ತೀನಿ ಅಂತ ಪ್ರಜಾಪ್ರಭುತ್ವದಲ್ಲಿ. ಅಬ್ಕೆ ಬಾರ್ 400 ಪಾರ್ ಅಂತಾರೆ, ಅಬ್ಕೆ ಬಾರ್ 500 ಪಾರ್ ಅಂತಾರೆ. ಅಂದರೆ ಬೇರೆಯವ್ರಿಗೇನು ಸಿಗೋದಿಲ್ಲ. ಎಲ್ಲ 543 ಸೀಟ್ ಅವರೇ ಗೆಲ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಅವರ ನಡವಳಿಕೆ ಏನಿದೆ ಪ್ರಜಾಪ್ರಭುತ್ವದ ಬಗ್ಗೆ ಅಷ್ಟು ಸರಿ ಇಲ್ಲ. ಮತ್ತು ಸಂವಿಧಾನದ ಅನೇಕ ಪ್ರಾವಿಷನ್ಸನ್ನು ಅದರ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಸಂಸ್ಥೆಗಳಿವೆ, ಸ್ವಾಯತ್ತ ಸಂಸ್ಥೆಗಳು, ಅವೆಲ್ಲಕ್ಕೂ ಕೂಡ ಅವರು ದುರುಪಯೋಗ ಮಾಡಿಕೊಂಡು ಜನರನ್ನು ಹೆದರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥದ್ದು, ಅವರಿಗೆ ತನ್ನ ಕಡೆ ಸೆಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆಯಿತು, ಹರಿಯಾಣದಾಗ ಒಂದು ಆಗಬೇಕು, ಛತ್ತೀಸ್ಗಢನಾಗ ಆಯಿತು. ಹೀಗೆ ಎಲ್ಲ ಸ್ಟೇಟ್ಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ರೆಸ್ಪಾನ್ಸ್ ಅಂತೂ ಇದೆ. ಆದರೆ ಮೋದಿ ಅಬ್ಬರದ ಪ್ರಚಾರ ಜಾಸ್ತಿ ಇದೆ. ಅವರು ದೇಶದಾಗ ಇರೋಕ್ಕೆ ಸಂವಿಧಾನದಲ್ಲಿ ಇರೋದೇ 543 ಸೀಟ್. ಆದರೆ ಅವರೆಲ್ಲ ನಾನೇ ಗೆಲ್ತೀನಿ ಅಂತ ಪ್ರಜಾಪ್ರಭುತ್ವದಲ್ಲಿ. ಅಬ್ಕೆ ಬಾರ್ 400 ಪಾರ್ ಅಂತಾರೆ, ಅಬ್ಕೆ ಬಾರ್ 500 ಪಾರ್ ಅಂತಾರೆ. ಅಂದರೆ ಬೇರೆಯವ್ರಿಗೇನು ಸಿಗೋದಿಲ್ಲ. ಎಲ್ಲ 543 ಸೀಟ್ ಅವರೇ ಗೆಲ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಅವರ ನಡವಳಿಕೆ ಏನಿದೆ ಪ್ರಜಾಪ್ರಭುತ್ವದ ಬಗ್ಗೆ ಅಷ್ಟು ಸರಿ ಇಲ್ಲ. ಮತ್ತು ಸಂವಿಧಾನದ ಅನೇಕ ಪ್ರಾವಿಷನ್ಸನ್ನು ಅದರ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಸಂಸ್ಥೆಗಳಿವೆ, ಸ್ವಾಯತ್ತ ಸಂಸ್ಥೆಗಳು, ಅವೆಲ್ಲಕ್ಕೂ ಕೂಡ ಅವರು ದುರುಪಯೋಗ ಮಾಡಿಕೊಂಡು ಜನರನ್ನು ಹೆದರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥದ್ದು, ಅವರಿಗೆ ತನ್ನ ಕಡೆ ಸೆಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ.